ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈ ದಿನ ಈ ವಿಡಿಯೋದಲ್ಲಿ KEA ಮತ್ತು KPSCನ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿನ ಪ್ರಮುಖ ಪ್ರಶ್ನೆಗಳನ್ನು ಇಟ್ಕೊಂಡು ಈ ಕ್ಲಾಸ್ ಮಾಡ್ತಾ ಇದ್ದೀನಿ. ಈ ಪ್ರಶ್ನೆಗಳು ಇಲ್ಲಿ ಮಾಡ್ತೀವಲ್ಲ, ಈ ಟಾಪಿಕ್ಕು ಹೆಚ್ಚು ರಿಪೀಟೆಡ್ ಆಗಿರೋ ಕ್ವಶನ್ಗಳೇ ಇಲ್ಲಿ ಕ್ಲಾಸ್ ಮಾಡ್ತೇನೆ. ಫಸ್ಟ್ನೇ ಕ್ವಶನ್ ನೋಡೋದಾದರೆ, ನಾವು ತ್ರಿರತ್ನಗಳ ಬಗ್ಗೆ ಒತ್ತು ನೀಡಿದವರು ಯಾರು ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಬುದ್ಧ, ಮಹಾವೀರ, ಗಂಡವಾದ ಮತ್ತು ಮನು ಅಂತ ಇದೆ. ಸರಿಯಾದ ಉತ್ತರ ನೋಡೋದಾದರೆ ಮಹಾವೀರ ಸರಿಯಾದ ಉತ್ತರವಾಗ್ತದೆ. ಮಹಾವೀರ ಸರಿಯಾದ ಉತ್ತರ. ತ್ರಿರತ್ನಗಳ ಬಗ್ಗೆ ಒತ್ತು ನೀಡಿದವರು ಯಾರು ಅಂದರೆ ಮಹಾವೀರ. ಮುಂದೆ ನೋಡೋದಾದರೆ ಇಲ್ಲಿ ನೋಡಿ, ಬಿ ಮಹಾವೀರ ಸರಿಯಾದ ಉತ್ತರ. ಜೈನ ಧರ್ಮದ 24ನೇ ತೀರ್ಥಂಕರಾದ ಮಹಾವೀರ ನೋಡಿ, 24ನೇರು ಮಹಾವೀರ, 23ನೇರು ಪಾರ್ಶ್ವನಾಥ, ತಿರುಗಿ 1ನೇರು ಯಾರು ಅಂತ ಕೇಳ್ತಾರೆ, ಋಷಭನಾಥ. ತುಂಬ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ವರ್ಧಮಾನ ಮಹಾವೀರನ ಚಿಹ್ನೆ ಏನು ಅಂದರೆ ಸಿಂಹ ಆಗಿರ್ತದೆ. ವರ್ಧಮಾನ ಮಹಾವೀರನು ಜೈನ ಧರ್ಮಕ್ಕೆ 5 ನೇತೃತ್ವ ಬ್ರಹ್ಮಚರ್ಯ ನೀಡಿದನು. ಓಕೆ, ಜೈನ ಧರ್ಮದ ಗ್ರಂಥಗಳೆಲ್ಲವೂ ಅರ್ಧಮಾಗಧಿಯಲ್ಲಿವೆ. ಇದೊಂದು ರೀತಿಯ ಯಾವುದರಲ್ಲಿದೆ ಅಂತ ಕೇಳ್ಬಿಡ್ತಾರೆ, ಅರ್ಧಮಾಗಧಿಯಲ್ಲಿದೆ. ಇದು ಮಹಾವೀರ ತ್ರಿರತ್ನಗಳಿಗೆ ಹೆಚ್ಚು ಒತ್ತು ಕೊಡ್ತಾನೆ. ಇದು ಇಂಪಾರ್ಟೆಂಟು. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ನು, ಕಳಿಂಗ ಯುದ್ಧದಿಂದ ಅಶೋಕನ ಮೇಲೆ ಪ್ರಭಾವವನ್ನು ಕೆಳಕಂಡಲ್ಲಿ ಕಾಣಬಹುದು ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಶಿಲಾಶಾಸನಗಳಲ್ಲಿ, ಸ್ತಂಭ ಶಾಸನಗಳಲ್ಲಿ, ಭೂಶೋಧನೆಗಳಲ್ಲಿ ಇವುಗಳೆಲ್ಲದರಲ್ಲೂ ಇಲ್ಲ ಅಂತ ಕೇಳಿದ್ದಾರೆ. ಇವುಗಳೆಲ್ಲ ಯಾವುದೂ ಇಲ್ಲ ಅಂತ ಕೇಳಿದ್ದಾರೆ. ಆನ್ಸರ್ ನೋಡೋದಾದರೆ ಆನ್ಸರ್ ಶಿಲಾಶಾಸನಗಳು. ಸರಿಯಾದ ಉತ್ತರ ಶಿಲಾಶಾಸನಗಳು. ಎಕ್ಸ್ಪ್ಲೈನ್ ನೋಡೋದಾದರೆ, ಅಶೋಕನ ಶಿಲಾಶಾಸನಗಳು ಜಾಸ್ತಿ ಪ್ರಸಿದ್ಧಿ ಪಡೆದಿರೋದು ಎಲ್ಲರಿಗೂ ಗೊತ್ತು. ಅಶೋಕನ ಶಾಸನಗಳು ತುಂಬ ಪ್ರಾಮುಖ್ಯತೆ. ಶಾಸನಗಳ ಸಿಂಹಾಸನ ಅಲಂಕರಿಸಿದ 8ನೇ ವರ್ಷ ಅಂದರೆ ಕ್ರಿಸ್ತಪೂರ್ವ 261ರಲ್ಲಿ ಕಳಿಂಗ ಯುದ್ಧ ಮಾಹಿತಿಯನ್ನು 13ನೇ ಬಂಡೆಗಲ್ಲು ಶಾಸನದಲ್ಲಿ ತಿಳಿಯಬಹುದು. ಏನಂತ ಕೇಳಿದರೆ, ಇಲ್ಲಿ ಸಿಂಹಾಸನ ಅಲಂಕರಿಸಿದ 8ನೇ ವರ್ಷಕ್ಕೆ 13ನೇ ಬಂಡೆಕಲ್ಲಿನಲ್ಲಿ ಕಳಿಂಗ ಯುದ್ಧದ ಬಗ್ಗೆ ತಿಳಿಯಬಹುದಾಗಿದೆ. ಪ್ರಮುಖವಾಗಿ ನಮ್ಮ ಹಲ್ಮಿಡಿ ಶಾಸನವನ್ನು ನೋಡೋದಾದರೆ ಹಾಸನ ಜಿಲ್ಲೆಯ ಹಲ್ಮಿಡಿಯಲ್ಲಿದೆ. ಇದರ ರಚನೆಕಾರರು ಅಂದರೆ ರಾಜ ದೊರೆಯಾಗಿದ್ದಾರೆ ಯಾರು ಅಂದರೆ ಕದಂಬರಲ್ಲಿ ಕಾಕುತ್ಸ ವರ್ಮ ರಚನೆಕಾರನಾಗ್ತಾನೆ. ದಾನ ಶಾಸನವಾಗಿದ್ದು ಕನ್ನಡದ ಮೊದಲ ಶಾಸನವಾಗಿದೆ. ನೋಡಿ, 1932ರಲ್ಲಿ MH ಕೃಷ್ಣ ಶೋಧಿಸಿದರು. ಇದು ತುಂಬ ಇಂಪಾರ್ಟೆಂಟು. ಹಲ್ಮಿಡಿ ಶಾಸನವನ್ನು ಯಾರು ಶೋಧಿಸಿದರು ಅಂತ ಕೇಳ್ತಾರೆ, MH ಕೃಷ್ಣ. ತುಂಬ ಇಂಪಾರ್ಟೆಂಟು. ಇದು ಕದಂಬರ ಬಗ್ಗೆ, ಕದಂಬ ರಾಜಮನೆತನದ ಬಗ್ಗೆ ಮಾಹಿತಿ ತಿಳಿಸ್ತದೆ. ಯಾವುದು? ಹಲ್ಮಿಡಿ ಶಾಸನ. ಹಾಸನದ ಹಲ್ಮಿಡಿಯಲ್ಲಿದೆ. ತುಂಬ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ನಂತರ ಇಲ್ಲಿ ನೋಡೋದಾದರೆ ತಾಳಗುಂದ ಶಾಸನ 450ರಲ್ಲಿ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದ ತಾಳಗುಂದ ಎಂಬಲ್ಲಿ ಇದಿದೆ. ಓಕೆ, ಕಾಕುತ್ಸಮನೇ ಇದಕ್ಕೂ ರಚನೆಕಾರ. ಕುಬ್ಜ ಕವಿ ತುಂಬ ಇಂಪಾರ್ಟೆಂಟು. ಅವನು ಕೆತ್ತನೆಕಾರ. ಸಂಸ್ಕೃತದ ಮೊದಲ ಶಾಸನ ಕರ್ನಾಟಕದಲ್ಲಿ ಸಿಕ್ಕಿರೋದು ಯಾವುದು ಅಂದರೆ ತಾಳಗುಂದ ಶಾಸನ. ವೆರಿ ವೆರಿ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ನೋಡಿ, ಇಲ್ಲೊಂದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ. ತಮ್ಮ ಹೆಸರಿನ ನಾಣ್ಯಗಳನ್ನು ಮೊದಲು ಬಳಕೆ ತಂದ ರಾಜರು ಯಾರು ಅಂತ. ತಮ್ಮ ಹೆಸರಿರುವ ನಾಣ್ಯಗಳನ್ನು ಮೊದಲು ತಂದವರು ಯಾರು ಅಂದರೆ ಇಲ್ಲಿ ನೋಡಿ, ಬ್ಯಾಕ್ಟ್ರಿಯನ್ನರು, ಸ್ಕ್ರೇನಿಯರು ಮತ್ತು ಮೌರ್ಯರು, ಕುಶಾನರು. ಸರಿಯಾದ ಉತ್ತರ ಕುಶಾನರು. ಮುಂದೆ ನೋಡೋದಾದರೆ ಇದಕ್ಕೆ ಎಕ್ಸ್ಪ್ಲೈನು. ಡಿ ಕುಶಾನರು ಸರಿಯಾದ ಉತ್ತರ. ನೋಡಿ, ಕುಶಾನರು ಚೀನಾದ ಯೂಚಿಯ ಪಂಗಡದಿಂದ ಸೇರಿದವರಾಗಿರ್ತಾರೆ. ಕುಶಾಣರ ರಾಜಧಾನಿ ಪುರುಷಪುರ ಅಥವಾ ಪೇಶಾವರ. ಕುಶಾಣರ ಸಂತತಿಯ ಸ್ಥಾಪಕ 1ನೇ ಕಡ್ಫೀಸಸ್ ಮತ್ತು ಕುಜಲ್ ಕಡ್ಫೀಸಸ್ ಅಂತ ಬರ್ತಾನೆ. ಓಕೆ, 1ನೇ ಫೀಸಸ್ ಮತ್ತು ಭಾರತದಲ್ಲಿ ನಾಣ್ಯವನ್ನು ಜಾರಿಗೆ ತಂದನು. ಇದು ತುಂಬ ಇಂಪಾರ್ಟೆಂಟು. ಕುಶಾನರಲ್ಲಿ ಅದು 1ನೇ ಕಡ್ಫೀಸಸ್. ತುಂಬ ಇಂಪಾರ್ಟೆಂಟ್ ಆಗ್ತಾನೆ. ನಂತರ ನೋಡೋದಾದರೆ ತನ್ನ ನಾಣ್ಯಗಳ ಮೇಲೆ ಟೈಟಲ್ ಏನಿಕ್ತಾನೆ ಅಂದರೆ ದ ಲಾರ್ಡ್ ಆಫ್ ಹೋಲ್ ವರ್ಲ್ಡ್ ಅಂತ ಬರ್ಸ್ತಾನೆ. ಕಾನಿಷ್ಕ 2ನೇ ಅಶೋಕ ಎಂದು ಕರೆಯಲ್ಪಡ್ತಾನೆ. ಯಾಕಂದರೆ ಇವನು ಹಲವಾರು ಶಾಸನಗಳು ಕೆತ್ಬಿಟ್ಟಿದ್ದಾನೆ. 4ನೇ ಬೌದ್ಧ ಸಮ್ಮೇಳನ ನಡೆಸ್ತಾನೆ. ಇವನು ಕಾನಿಷ್ಕ ಮಹಾಯಾನಕ್ಕೆ ಜಾಸ್ತಿ ಪ್ರೋತ್ಸಾಹ ಕೊಡ್ತಾನೆ. ಹೀನಯಾನ ಮಹಾಯಾನ ಅಂತ 2 ಪಂಗಡಗಳಿರ್ತವೆ. ಅದರಲ್ಲಿ ಮಹಾಯಾನಕ್ಕೆ ತುಂಬ ಪ್ರೋತ್ಸಾಹ ಕೊಡ್ತಾನೆ. ಯಾರು? ಕಾನಿಷ್ಕ 2ನೇ ಅಶೋಕ ಎಂದೇ ಪ್ರಸಿದ್ಧಿ ಪಡೆದಿರ್ತಾನೆ.
ಮುಂದೆ ನೋಡೋದಾದರೆ ಇಲ್ಲಿ ನೋಡ್ಬೋದು ಭಾರತದ ಸಂವಿಧಾನದಲ್ಲಿದೆ, ಭಾರತ ಸಂವಿಧಾನದಲ್ಲಿ ಅಂತ ಕೇಳಿದ್ದಾರೆ. ಏನು ಆಪ್ಷನ್ ಎ ಏಕಪೌರತ್ವ ವ್ಯವಸ್ಥೆ ಇದೆ ಅಂತ ಇದೆ ಆಪ್ಷನ್ ಎ. ಬಿ ಪೌರತ್ವ ಕುರಿತು ಯಾವುದೇ ವ್ಯವಸ್ಥೆ ಇಲ್ಲ. ಇಬ್ಬರಿಗೂ ಪೌರತ್ವ ಆಸ್ಪದ ಇದೆ. ಬಹುಪೌರತ್ವಕ್ಕೆ ಇಲ್ಲಿ ನೋಡಿ ನಮ್ಮ ದೇಶ ಏಕಪೌರತ್ವ, ಸರಿಯಾದ ಉತ್ತರ ಏಕಪೌರತ್ವವನ್ನು ಹೊಂದಿದೆ. ಇದನ್ನು ಇಂಗ್ಲೆಂಡ್ನಿಂದ ಪಡೆಯಲಾಗಿದೆ, ಎರವಲು ಪಡೆಯಲಾಗಿದೆ ಏಕಪೌರತ್ವ ವ್ಯವಸ್ಥೆಯನ್ನು. ಆದ್ದರಿಂದ ಇದು ತುಂಬ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಏನು ಭಾರತದಲ್ಲಿ ಯಾವ ಇದಿದೆ ಅಂದರೆ ಏಕಪೌರತ್ವ. ಸ್ವಲ್ಪ ಎಕ್ಸ್ಪ್ಲೇಷನ್ ನೋಡೋದಾದರೆ ಇಲ್ಲಿ ನೋಡ್ಬೋದು. ಏಕಪೌರತ್ವ ವ್ಯವಸ್ಥೆ ಸರಿ ಇದೆ, ಓಕೆ. 1955ರಲ್ಲಿ ಪೌರತ್ವ ಕಾಯ್ದೆಯನ್ನು ತರಿಸ್ತಾರೆ. ಪೌರತ್ವ ಕಾಯ್ದೆ ನೋಡಿ, ಬ್ರಿಟನ್ ದೇಶದಿಂದ ಎರವಲು ಪಡೆಯಲಾಗಿದೆ. ಭಾರತದಲ್ಲಿ ಏಕಪೌರತ್ವ ವ್ಯವಸ್ಥೆ ಇದೆ. ದ್ವಿಪೌರತ್ವಕ್ಕೆ ಉದಾಹರಣೆ ಯಾವುದು ಅಂದರೆ ಅಮೇರಿಕ ಬರ್ತದೆ. ಭಾರತದ ಸಂವಿಧಾನದ ನಿರ್ಮಾತೃಗಳ ಆಶಯದಂತೆ ದೇಶದಲ್ಲಿ ಏಕತೆ, ಸಮಗ್ರತೆ, ಅಖಂಡತೆ ದೃಷ್ಟಿಯಿಂದ ಏನು ಮಾಡಿದ್ದಾರೆ ಅಂದರೆ ಏಕಪೌರತ್ವವನ್ನು ತಂದಿದ್ದಾರೆ. ಇದು ತುಂಬ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಮುಂದೆ ನೋಡೋದಾದರೆ ಏಕಪೌರತ್ವವನ್ನು 5 ವಿಧಾನಗಳಲ್ಲಿ ನೀಡಲಾಗ್ತದೆ. 5 ವಿಧಾನಗಳಲ್ಲಿ ನೀಡಲಾಗ್ತದೆ. ಯಾವ್ಯಾವು? ಹುಟ್ಟಿನಿಂದ ಪೌರತ್ವ ಪಡೆಯೋದು, ನೋಂದಣಿ ಆಗೋದು, ಓಕೆ, ಪೌರತ್ವ ಸಂಯೋಜನೆ, ವಂಶದಿಂದ ನಾಗರಿಕತ್ವ ಬರ್ತದೆ, ಓಕೆ, ಪರಕೀಯ ಪ್ರಜೆಗೆ ಹಕ್ಕು ಕೊಡೋದು. ಇದು 5 ರೀತಿಯ ಪೌರತ್ವ ಪಡೆಯುವ ವಿಧಾನವಾಗ್ತದೆ. ನಂತರ ನೋಡೋದಾದರೆ ಭಾರತದಲ್ಲಿ ಪೌರತ್ವ ಕಳೆದುಕೊಳ್ಳಲು ವಿಧಾನ ಇದೆ. ಏನು ಅಂದರೆ ತ್ಯಾಗ ಮಾಡೋದು, ರದ್ದತಿ ಆಗ್ತದೆ ಒಂದೊಂದ್ಸರಿ, ಪರ್ಯಾಯ ವಾಸನ ಇದು ಕೂಡ ಇರುತ್ತದೆ. ಇದು ತುಂಬ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಯಾವ ರೀತಿ ಪಡೆಯೋದು ಮತ್ತು ಕಳೆದುಕೊಳ್ಳೋದು 2 ವಿಧಾನ ಇದೆ, ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ನೋಡ್ಬೋದು ರಾಜ್ಯ ನಿರ್ದೇಶಕ ಆದೇಶಗಳು, ಓಕೆ. ವ್ಯವಹಾರಾಧಿಕಾರಕ್ಕೆ ಒಳಪಟ್ಟವಲ್ಲ, ವ್ಯವಹಾರಾಧಿಕಾರಕ್ಕೆ ಒಳಪಟ್ಟವು, ಎಲ್ಲವೂ ಅಲ್ಲದಿದ್ದರೂ. ಈ ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ನೋಡಿ. ಸೆಂಟೋ ಅಂದರೆ ಸೆಂಟ್ರಲ್ ಟ್ರೇಡ್ ಆರ್ಗನೈಜೇಷನ್ ಅಂತ ಬರ್ತದೆ. ಈ ಸಂಸ್ಥೆ ಡ್ಯಾಶ್ಗೆ ಮುನ್ನ ಬಾಗ್ದಾದ್ ಒಪ್ಪಂದ ಮಾಡಿಕೊಂಡಿದೆ. ಬಾಗ್ದಾದ್ ಒಪ್ಪಂದ ಮಾಡಿಕೊಂಡಿದೆ ಅಂತ ಕೇಳಿದ್ದಾರೆ. ಇದು ಪ್ರಚಲಿತವಾಗಿದೆ. ಏನು ಆನ್ಸರು ನೋಡೋದಾದರೆ ಮುಂದೆ ಬನ್ನಿ. ಇಲ್ಲಿ ಡಿ ಆಪ್ಷನ್ 1955 ಸರಿಯಾದ ಉತ್ತರ. 1955ರಲ್ಲಿ ಸಹಿ ಹಾಕಲ್ಪಟ್ಟ ಬಾಗ್ದಾದ್ ಒಡಂಬಡಿಕೆಯೊಂದಿಗೆ ಸೆಂಟೋ ಅಸ್ತಿತ್ವಕ್ಕೆ ಬಂದಿದೆ. ಸೆಂಟೋ ಯಾವುದರಿಂದ ಅಸ್ತಿತ್ವಕ್ಕೆ ಬಂದಿದೆ ಅಂದರೆ 1955ರ ಬಾಗ್ದಾದ್ ಒಡಂಬಡಿಕೆಯೊಂದಿಗೆ ಸೆಂಟೋ ಅಸ್ತಿತ್ವಕ್ಕೆ ಬಂದಿದೆ. ನ್ಯಾಟೋ ಬೇರೆ ಇದೆ, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್. ಇದು ಉತ್ತರ ಅಟ್ಲಾಂಟಿಕ್ ಒಪ್ಪಂದ ವ್ಯವಸ್ಥೆ. 1949 ಏಪ್ರಿಲ್ 4ರಂದು ಸ್ಥಾಪನೆ ಆಯಿತು. ಎಲ್ಲಿ? ಪ್ಯಾರಿಸ್ನಲ್ಲಿದೆ. ಯಾವುದು? ನ್ಯಾಟೋ. ಸಿಯಾಟೋ ಅಂತ ಬರ್ತದೆ, ಸೌತ್ ಈಸ್ಟ್ ಏಷ್ಯನ್ ಟ್ರೀಟಿ ಆರ್ಗನೈಜೇಷನ್, ಆಗ್ನೇಯ ಏಷ್ಯಾ ಒಪ್ಪಂದ ಸಂಸ್ಥೆ. ಮನಿಲಾ ಒಪ್ಪಂದದ ಮೂಲಕ ಇದು ಸ್ಥಾಪನೆಗೊಂಡಿದೆ. ಎಲ್ಲಿ ಅಂದರೆ ಫಿಲಿಪೈನ್ಸ್ ರಾಜಧಾನಿ ಮನಿಲಾದಲ್ಲಿ ಇದೆ. ಇದನ್ನು ಬ್ಯಾಂಕಾಕ್ಗೆ ವರ್ಗಾವಣೆ ಕೂಡ ಮಾಡಲಾಗಿದೆ. ಓಕೆ, ನೆಕ್ಸ್ಟು ವಾರ್ಸೋ ಅಂತ ಇದೆ. ವಾರ್ಸೋ ಫ್ಯಾಕ್ಟ್. ವಾರ್ಸೋ ಒಪ್ಪಂದ 1955ರಲ್ಲಿ ನಡೀತು. ಮೇ 14ರಂದು ಪೋಲ್ಯಾಂಡಿನ ರಾಜಧಾನಿ ವಾರ್ಸಾದಲ್ಲಿ ಸಭೆ. ಇದರ ಕೇಂದ್ರ ಕಚೇರಿ ಮಾಸ್ಕೋದಲ್ಲಿದೆ. ಯಾರ್ದು? ವಾರ್ಸಾದು. ನ್ಯಾಟೋ ಅದು ಬಂದ್ಬಿಟ್ಟು ಉತ್ತರ ಅಟ್ಲಾಂಟಿಕ್. ಸಿಯಾಟೋ ಫಿಲಿಪೈನ್ಸಲ್ಲಿದೆ. ನ್ಯಾಟೋ ಬಂದ್ಬಿಟ್ಟು ಪ್ಯಾರಿಸ್ನಲ್ಲಿದೆ. ಇದು ತುಂಬ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಮೋಸ್ಟ್ ರಿಪೀಟೆಡ್ ಕ್ವಶನ್ ಆದ ಈ ಕ್ವಶನ್ ನೋಡಿ. ಈ ಧೂಮಕೇತುಗಳಲ್ಲಿ ಯಾವುದು ಪ್ರತಿ 76 ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುತ್ತದೆ ಅಂತ ಕೇಳಿದ್ದಾರೆ. ನೋಡಿ, ಡೊನಾಟಿ, ಆಲ್ಫಾ ಸೆಂಚುರಿ ಮತ್ತು ಹ್ಯಾಲಿ ಹೋಮ್ಸ್ ಅಂತ ಇದೆ. ಹ್ಯಾಲಿ ಧೂಮಕೇತು 76 ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುವ ಅದ್ಭುತ ಧೂಮಕೇತು ಆಗಿರುತ್ತದೆ. ಇದರ ಸ್ವಲ್ಪ ಎಕ್ಸ್ಪ್ಲೇಷನ್ ನೋಡೋದಾದರೆ ಸರಿಯಾದ ಉತ್ತರ ಹ್ಯಾಲಿ, ಓಕೆ. ಅತಿ ದೀರ್ಘ ವೃತ್ತಾಕಾರದ ಪಥದಲ್ಲಿ ಸುತ್ತುವ ಪ್ರದಕ್ಷಿಣೆ ಹಾಕುವ ಬಲವುಳ್ಳ ಆಕಾಶಕಾಯಗಳಿಗೆ ಧೂಮಕೇತು ಎನ್ನುವರು. ಧೂಮಕೇತು ಎನ್ನುವರು ಎಂದರೇನು ಅಂತ ಬೇಕಾದರೂ ಕ್ವಶನ್ ಪೇಪರ್ ಕೇಳೋ ಸಾಧ್ಯತೆ ಇರುತ್ತೆ, ಅದಕ್ಕೋಸ್ಕರ ನೋಡ್ಕೊಳ್ಳಿ. ಹ್ಯಾಲಿ ಧೂಮಕೇತು ಪ್ರತಿ 76 ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುತ್ತದೆ. ಈ ಮುಂಚೆ 1986ರಲ್ಲಿ ಕಾಣಿಸಿಕೊಟ್ಟಿತ್ತು. ಇದು ತುಂಬಾ ರಿಪೀಟೆಡ್ ಕ್ವಶನ್ನು. ಏನಂತ ಕೇಳ್ಬಿಡ್ತಾರೆ, ಹ್ಯಾಲಿ ಧೂಮಕೇತು ಈ ಕೆಳಗಿನ ವರ್ಷಗಳಲ್ಲಿ, ಈ ಹಿಂದೆ ಯಾವ ವರ್ಷಗಳಲ್ಲಿ ಕಾಣಿಸಿಕೊಂಡಿತ್ತು ಅಂದರೆ
1986ರಲ್ಲಿ ಕಾಣಿಸ್ಕೊಂಡಿತ್ತು. ಮುಂದೆ 2062ರಲ್ಲಿ ಕಾಣಿಸ್ಕೊಳ್ತದೆ. ಇದು ತುಂಬಾ ಇಂಪಾರ್ಟೆಂಟು. ಅದಕ್ಕೋಸ್ಕರ ನೋಡಿ, ಹಿಂದೆ ಯಾವಾಗ ಕಾಣಿಸ್ಕೊಂಡಿದ್ದು ಅಂದರೆ 1986, ಮುಂದೆ ಯಾವಾಗ ಅಂದರೆ 2062. ನಂತರ ಮುಂದೆ ನೋಡೋದಾದರೆ ಈ ಧೂಮಕೇತುಗೆ ಇಂಗ್ಲೀಷ್ನಲ್ಲಿ ಕಾಮೆಟ್ಸ ಎಂದು ಕರೀತಾರೆ ಎನ್ನುವರು. ಓಕೆ, ಧೂಮಕೇತುಗಳು ಸೂರ್ಯನ ಒಂದು ಸುತ್ತ ಪ್ರದಕ್ಷಿಣೆ ಹಾಕಲು 100ರಿಂದ 1000 ವರ್ಷಗಳನ್ನು ತೆಗೆದುಕೊಳ್ತದೆ. ತುಂಬ ಇಂಪಾರ್ಟೆಂಟು. ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ, ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಮೃತ್ಯು ಕಣಿವೆ ಎಂಬ ಭೂಭಾಗವು ಕೆಳಕಂಡ ಖಂಡದ ಅತ್ಯಂತ ಕೆಳಮಟ್ಟದ ಸ್ಥಳ ಅಂತ ಕೇಳಿಬಿಟ್ಟಿದ್ದಾರೆ. ಇದು ತುಂಬಾ ಇಂಪಾರ್ಟೆಂಟು. ಅದಕ್ಕೋಸ್ಕರ ಇದರ ಆನ್ಸರ್ ನೋಡೋದಾದರೆ, ಇದನ್ನು ಡೆತ್ ಸಿ ಅಂತಲೂ ಕರೀತಾರೆ. ಇದರ ಆನ್ಸರ್ ಬಂದ್ಬಿಟ್ಟು ಉತ್ತರ ಅಮೇರಿಕದಲ್ಲಿ ಕಾಣ್ತೀವಿ. ಯಾವುದು? ಡೆತ್ ಸಿ, ಮೃತ್ಯು ಕಣಿವೆನ. ಇದರ ಬಗ್ಗೆ ಎಕ್ಸ್ಪ್ರೆಷನ್ ನೋಡೋದಾದರೆ ನೋಡಿ, ಇಲ್ಲಿ ಕಾಣ್ಬೋದು. ಉತ್ತರ ಅಮೇರಿಕ ಸರಿಯಾದ ಉತ್ತರ. ಮೃತ್ಯು ಕಣಿವೆ ಅತ್ಯಂತ ಕೆಳಮಟ್ಟದ ಸರೋವರವಾಗಿದೆ. ವಿಶ್ವದಲ್ಲಿ ಅತ್ಯಂತ ಕೆಳಮಟ್ಟದ ಸರೋವರವಾಗಿರ್ತದೆ. ಇದು ಇಸ್ರೇಲ್ ಮತ್ತು ಜೋರ್ಡಾನ್ ನಡುವೆ ಇದೆ. ಓಕೆ, ಉತ್ತರ ಅಮೇರಿಕ 3ನೇ ಅತಿ ದೊಡ್ಡ ಖಂಡವಾಗಿದೆ. ಉತ್ತರ ಅಮೇರಿಕ ಗೊತ್ತಿರಲಿ, ಅಮೇರಿಕ ಈ ಖಂಡದಲ್ಲೇ ಇರೋದು, USA. ಇಲ್ಲಿ ಅತಿ ಎತ್ತರದ ಶಿಖರ ಮೌಂಟ್ ಮ್ಯಾಕ್ಲೇನ್. ಇದು 6190 ಮೀಟರ್ ಇದೆ. ನಮ್ಮದು ಮೌಂಟ್ ಎವರೆಸ್ಟ್ ಎಷ್ಟಿದೆ ಅಂತ ಕೇಳಿದ್ರೆ 8848 ಇರುತ್ತೆ. ನಮ್ಮ ಮೌಂಟ್ ಎವರೆಸ್ಟ್ನ ಎತ್ತರ ಕೇಳಿಬಿಟ್ರೆ 8848 ಆಗಿರ್ತದೆ. ಉತ್ತರ ಅಮೇರಿಕದ ಪ್ರಮುಖ ನದಿ ಯಾವುದು ಅಂದರೆ ಕಾಲೋರಾಡೋ ಹಾಡನ್ಸ್. ಓಕೆ, ಹಾಡನ್ಸ್. ಉತ್ತರ ಅಮೇರಿಕಾದ ಖಂಡದಲ್ಲಿ ದೊಡ್ಡ ರಾಜ್ಯ ಅಲಾಸ್ಕಾ ಅತ್ಯಂತ ದೊಡ್ಡ ರಾಜ್ಯವಾಗಿರ್ತದೆ. ಚಿಕ್ಕ ರಾಜ್ಯ ಯಾವುದು ಅಂದರೆ ರೋರ್ ದ್ವೀಪವಾಗಿರ್ತದೆ. ಮುಂದೆ ನೋಡೋದಾದರೆ ಸರಿಯಾದ ಉತ್ತರ ನೋಡೋದಾದರೆ ಇಲ್ಲಿ ವಿಜಯನಗರ ಸಾಮ್ರಾಜ್ಯದ ಪತನ ಆದ ಯುದ್ಧ ಭೂಮಿ ಇರುವ ಸ್ಥಳ ಅಂತ ಕೇಳಿಬಿಟ್ರೆ ತಾಳಿಕೋಟೆ ಆಗ್ತದೆ. ಇದು ಸರಿಯಾದ ಉತ್ತರ. ಸ್ವಲ್ಪ ಎಕ್ಸ್ಪ್ಲೇಷನ್ ನೋಡೋದಾದರೆ ಇಲ್ಲಿ ನೋಡ್ಬೋದು, ತಾಳಿಕೋಟೆ ಅಥವಾ ರಕ್ಕಸ ತಂಗಡಿ ಅಂತ ಕರಿತೇವೆ. ಇಲ್ಲಿ ನೋಡಿ, ಕ್ರಿಸ್ತಶಕ 1565 ಜನವರಿ 23ರಂದು ತಾಳಿಕೋಟೆ ಕದನ ಅಥವಾ ರಕ್ಕಸ ತಂಗಡಿ ಕದನ ಇಲ್ಲಿ ನಡೀತು. ಓಕೆನಾ. ನಂತರ ಯಾರ್ಯಾರು ದಖನ್ನಿನ ಒಟ್ಟು 4 ಮನೆತನಗಳು, ಶಾಹಿ ಮನೆತನಗಳು, ಅಹಮದ್ ನಗರದ ನಿಜಾಮ್ ಶಾಹಿ, ಬೀದರ್ನ ಬರೀದ್ ಶಾಹಿ, ಬಿಜಾಪುರದ ಆದಿಲ್ ಶಾಹಿ, ಗೋಲ್ಕೊಂಡದ ಕುತುಬ್ ಶಾಹಿಗಳು ಸೇರಿ ಈ 4 ಶಾಹಿ ಮನೆತನಗಳು ಸೇರಿ ವಿಜಯನಗರದ ಅಳಿಯ ರಾಮರಾಯನ ನಡುವೆ ಯುದ್ಧ ಮಾಡ್ತಾರೆ. ರಾಮರಾಯ ವೀರಾವೇಶದಿಂದ ಹೋರಾಡಿ ಅಲ್ಲಿ ಮರಣ ಹೋಗ್ತಾನೆ. ಇದರಿಂದ ವಿಜಯನಗರದ ಸಾಮ್ರಾಜ್ಯದ ಪತನವಾಗ್ತದೆ. ನಂತರ ತಾಳಿಕೋಟೆ ಕದನದ ನಂತರ ವಿಜಯನಗರಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗ ಯಾರಂತ ಕೇಳ್ತಾರೆ? ಸೀಜರ್ ಫೆಡ್ರಿಕ್. ಇದು ತುಂಬ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಇದು ಆರಂಭವಾಗಿದ್ದು ಯಾವಾಗ ಅಂದರೆ ವಿಜಯನಗರ 1336 ಕೇಳ್ಬೋದು. ವೆರಿ ಇಂಪಾರ್ಟೆಂಟ್. ಹರಿಹರ ಬುಕ್ಕರು ಸ್ಥಾಪನೆ ಮಾಡಿದ್ರು. ನೋಡಿ, ಇಲ್ಲಿ ಪ್ರಮುಖ ಪಾಯಿಂಟ್ಗಳು ನೋಡ್ಬೋದು. ಕಪ್ಪು ಕೋಣೆ ದುರಂತ 1756ರಲ್ಲಿ ನಡೀತದೆ. ಇದು ಬಂಗಾಳದ ಎರಡನೇ ನವಾಬ ಸಿರೋಜ್ ಉದ್ದೌಲಾ ನೇತೃತ್ವದಲ್ಲಿ ನಡೀತದೆ. ಏನಾಗ್ತದೆ ಅಂದರೆ ಬ್ರಿಟಿಷ್ ಅಧಿಕಾರಿಗಳು ತಂದ್ಬಿಟ್ಟು ಒಂದು ಸಣ್ಣ ಕೋಣೆಯಲ್ಲಿ ಕೂಡಾಕ್ತಾನೆ. ಇದನ್ನು ಕಪ್ಪು ಕೋಣೆ ದುರಂತ ಅಂತ ಹೇಳ್ತಾರೆ. ಸಾಕಷ್ಟು ಜನ ಮರಣ ಹೊಂದ್ತಾರೆ. ನಂತರ ಇಲ್ಲಿ ನೋಡಿ, ಪ್ಲಾಸಿ ಕದನ 1757 ಜೂನ್ 23ರಂದು ಯಾರ ನಡುವೆ ನಡೀತದೆ ಅಂದರೆ ಸಿರಾಜ್ ಉದ್ದೌಲಾ ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ನಡುವೆ ನಡೀತದೆ. ಇದರಲ್ಲಿ ರಾಬರ್ಟ್ ಕ್ಲೈವ್ ಇದರ ಈ ಜನರಲ್ ಆಗಿರ್ತಾನೆ. ಮತ್ತು ಇವನು ಈ ಸಿರಾಜ್ ಉದ್ದೌಲಾನ ಮೀರ್ ಜಾಫರ್ ಮೋಸ ಮಾಡ್ತಾನೆ. ಯಾರಿಗೆ? ಸಿರಾಜ್ ಉದ್ದೌಲನಿಗೆ, ಬ್ರಿಟಿಷರಿಗೆ ಸಹಾಯ ಮಾಡ್ತಾನೆ. ಬ್ರಿಟಿಷರು ಗೆದ್ದರು ಮತ್ತು ಮೀರ್ ಜಾಫರ್ ಅಧಿಕಾರ ವಹಿಸ್ತಾನೆ. ಕೆಲವು ಪರಗಣಗಳನ್ನು ಬ್ರಿಟಿಷರಿಗೆ ನೀಡ್ತಾನೆ. ಇಲ್ಲಿಂದ ಬ್ರಿಟಿಷರು ಭಾರತದ ಭೂಮಿಯ ಮೇಲೆ ಹಿಡಿತ ಸಾಧಿಸಲಿಕ್ಕೆ ಇದೇ ಬುನಾದಿ ಆಗ್ತದೆ. ಇದು ತುಂಬ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ನಂತರ ಬಕ್ಸರ್ ಕದನ 1764ರಲ್ಲಿ ಅಕ್ಟೋಬರ್ 22ರಂದು ನಡೀತದೆ. ಬಂಗಾಳದ ನವಾಬ ಮೀರ್ ಕಾಸಿಂ ಮತ್ತು ನವಾಬ ಸುಜಾತ್ ಉದ್ದೌಲಾ ಮೊಘಲರ 2ನೇ ಶಾ ಆಲಂ ಇವರ ನಡುವೆ ಯುದ್ಧ ನಡೀತದೆ. ಇದು ತುಂಬ ಇಂಪಾರ್ಟೆಂಟು. ಅಷ್ಟರಲ್ಲಿ ನಡೀತು ಅಂತ ಕೇಳ್ತಾರೆ.
1764. ತುಂಬಾ ಇಂಪಾರ್ಟೆಂಟು, ಗ್ಯಾಪ್ನ ಇಟ್ಕೊಳ್ಳಿ. ಇಲ್ಲಿ ನೋಡಿ, ತುಂಬಾ ಇಂಪಾರ್ಟೆಂಟ್ ಕ್ವಶನ್ನು. ಹಾಲಿ ಅಂದರೆ ಪ್ರಸ್ತುತ ಸಮಯದಲ್ಲಿ ಭಾರತದಲ್ಲಿರುವ ಉಚ್ಚ ನ್ಯಾಯಾಲಯಗಳ ಸಂಖ್ಯೆ ಅಂತ ಕೇಳಿಬಿಟ್ಟಿದ್ದಾರೆ. ಸಂಖ್ಯೆ ಬಂದ್ಬಿಟ್ಟು ಆಪ್ಷನ್ ಎ 25, 18, 28, 26 ಅಂತಿದೆ. ಆಪ್ಷನ್ ಎ ಸರಿಯಾದ ಉತ್ತರ 25 ಆಗಿರ್ತದೆ. ಮುಂದೆ ನೋಡೋದಾದರೆ ಇದ್ರ ಬಗ್ಗೆ ಎಕ್ಸ್ಪ್ಲೇಷನ್ ನೋಡ್ಬೋದು. ಇಲ್ಲಿ ಆಪ್ಷನ್ ಬಿ ಸರಿಯಾದ ಉತ್ತರ 25 ಅಂತ ಇದ್ದಾರೆ. ಉಚ್ಚ ನ್ಯಾಯಾಲಯಗಳ ಬಗ್ಗೆ ತಿಳಿಸುವ ವಿಧಿ ಯಾವುದು ಅಂದರೆ ಆರ್ಟಿಕಲ್ 124 ಮತ್ತು 147 ಪಾರ್ಟ್ ಬಂದ್ಬಿಟ್ಟು 5 ಅಲ್ಲಿ ಉಚ್ಚ ನ್ಯಾಯಾಲಯಗಳ ಬಗ್ಗೆ ತಿಳಿಸ್ತದೆ. ಸಂವಿಧಾನದ 214ನೇ ವಿಧಿಯನ್ವಯ ಪ್ರತಿಯೊಂದು ರಾಜ್ಯಕ್ಕೆ ನೋಡಿ, ಇಲ್ಲಿದೆಯಲ್ಲ 124, ಇದು ಸುಪ್ರೀಂ ಕೋರ್ಟ್ ಬಗ್ಗೆ ತಿಳಿಸೋದು. 214ನೇ ವಿಧಿಯ ಪ್ರತಿಯೊಂದು ರಾಜ್ಯಕ್ಕೆ ಹೈಕೋರ್ಟ್ ಇರಬೇಕೆಂದು ಹೇಳ್ತದೆ. ಆದರೆ 231ನೇ ವಿಧಿಯ ಅನ್ವಯ 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಂದು ಅಥವಾ ಕೇಂದ್ರಾಡಳಿತ ಪ್ರದೇಶಗಳಿಗೂ ಒಂದೇ ಹೈಕೋರ್ಟ್ ಪೀಠವನ್ನು ಸ್ಥಾಪಿಸುವ ಅಧಿಕಾರವನ್ನು ಸಂಸತ್ತಿಗೆ ಇದೆ ಎಂದು ಹೇಳ್ತದೆ. ಪ್ರಸ್ತುತ ಇರೋ 25 ಕೋರ್ಟ್ಗಳಿದೆ. ಎಲ್ಲಿ ಹೈಕೋರ್ಟ್ಗಳು ನಮ್ಮ ಭಾರತದಲ್ಲಿ 25. ವೈಸರಾಯ್ ಲಾರ್ಡ್ ಲಾರೆನ್ಸ್ 1865ರಲ್ಲಿ ಕೋಲ್ಕತ್ತಾ, ಮುಂಬೈ, ಮದ್ರಾಸ್ಗಳಲ್ಲಿ ಹೈಕೋರ್ಟ್ ಸ್ಥಾಪಿಸ್ತಾರೆ. ಕೇಳ್ತಾರೆ ಮೊದಲೆಲ್ಲಿ ಸ್ಥಾಪನೆ ಆಗಿದ್ವು ಅಂತ ಕೇಳಿದ್ರೆ 1865ರಲ್ಲಿ ಕೋಲ್ಕತ್ತಾ, ಮುಂಬೈ, ಮದ್ರಾಸ್. ನಂತರ 1773ರಲ್ಲಿ ರೆಗ್ಯುಲೇಟ್ ಕಾಯ್ದೆ ಪ್ರಕಾರ ಕೋಲ್ಕತ್ತಾದ ಪಶ್ಚಿಮ ಬಂಗಾಳದಲ್ಲಿ ಮೊದಲು ಇದು ಸ್ಥಾಪನೆ ಆಗ್ತದೆ. ನಂತರ ಮೊದಲ ಗವರ್ನರ್ ಜನರಲ್ ಆದ ವಾರನ್ ಹೇಸ್ಟಿಂಗ್ಸ್ ಸುಪ್ರೀಂ ಕೋರ್ಟ್ನ ಸ್ಥಾಪಿಸ್ತಾನೆ. ಪ್ರಸ್ತುತ ಸುಪ್ರೀಂ ಕೋರ್ಟ್ನ ಸಂಖ್ಯಾಬಲ 30+1 ಅಂತ ಇದೆ. ಮುಂದೆ ನೋಡೋದಾದರೆ ಇಲ್ಲಿ ನೋಡ್ಬೋದು. ಮುಂದಿನ ಪ್ರಶ್ನೆ, ಪ್ರಾಚೀನ ಶಿಲಾಯುಗದ ಕಾಲದ ಜನರ ಮುಖ್ಯ ಕಸುಬು ಏನು ಅಂತ ಕೇಳಿದ್ದಾರೆ. ಮುಖ್ಯ ಕಸುಬು ಬಂದ್ಬಿಟ್ಟು ಪಶುಸಂಗೋಪನೆ, ವ್ಯವಸಾಯ, ಮೀನುಗಾರಿಕೆ ಮತ್ತು ಪ್ರಾಣಿಗಳ ಬೇಟೆ ಅಂತ ಇದೆ. ಸರಿಯಾದ ಉತ್ತರ ನೋಡೋದಾದರೆ ಇಲ್ಲಿ ನೋಡಿ, ಆಪ್ಷನ್ ಡಿ ಸರಿಯಾದ ಉತ್ತರ. ಪ್ರಾಣಿಗಳ ಬೇಟೆ ಮತ್ತು ಆಹಾರ ಸಂಗ್ರಹಣೆ ಸರಿಯಾದ ಉತ್ತರವಾಗಿರ್ತದೆ. ಮುಂದಿನ ಪ್ರಶ್ನೆಗೆ ಬರೋದಾದರೆ ಸಾಟ್ಲೆಟ್ ನದಿಯು ಯಾವ ಪ್ರಮುಖ ನದಿಯ ಗುಂಪಿಗೆ ಸೇರಿದೆ ಅಂತ ಕೇಳಿದ್ದಾರೆ. ಯಮುನಾ, ಸಿಂಧು, ಗಂಗಾ, ಬ್ರಹ್ಮಪುತ್ರ ಅಂತ ಆಪ್ಷನ್ಗಳಿದೆ. ಸರಿಯಾದ ಉತ್ತರ ನೋಡೋದಾದರೆ ಸಟ್ಲೇಜ್ ನದಿ ಅಂತ ಬಂದರೆ ನಮಗೆ ಸಿಂಧೂ ನದಿ ಆನ್ಸರ್ ಆಗ್ತದೆ. ಸಟ್ಲೇಟ್ ನದಿಯ ಪ್ರಮುಖ ನದಿ ಗುಂಪಿಗೆ ಸೇರಿದೆ ಅಂದರೆ ಸಿಂಧೂ ನದಿಗೆ ಸೇರಿದೆ. ಸ್ವಲ್ಪ ಎಕ್ಸ್ಪ್ಲೇಷನ್ ನೋಡೋದಾದರೆ ಇಲ್ಲಿ ನೋಡ್ಬೋದು ನಾವು, ಸಿಂಧೂ ನದಿ ಸರಿಯಾದ ಉತ್ತರ. ಸಟ್ಲೇಜ್ ನದಿಯು ಸಿಂಧೂ ನದಿಯ ಉಪನದಿ. ಸಟ್ಲೇಜ್ ನದಿ ಯಾವ ನದಿಯ ಉಪನದಿ? ಸಿಂಧೂ ನದಿಯ ಉಪನದಿ. ತುಂಬಾ ಇಂಪಾರ್ಟೆಂಟು. ಸಟ್ಲೇಜ್ ನದಿಗೆ ಪ್ರಾಚೀನ ಕಾಲದಲ್ಲಿ ಸತ್ರುದಿ ಎಂದು ಕರೆಯುತ್ತಿದ್ದರು. ನೆನಪಿಡಿ, ಬಾಕ್ರಾನಂಗಲ್ ಅಣೆಕಟ್ಟು ಇದೆಯಲ್ಲ, 226 ಮೀಟರ್ ಎತ್ತರವಾಗಿದೆ. ಇದು ಸಾಟ್ಲೇಜ್ ನದಿಗೆ ಕಟ್ಟಲಾಗಿದೆ. ಯಾವುದು? ಬಾಕ್ರಾನಂಗಲ್ ಅಣೆಕಟ್ಟು ಸಾಟ್ಲೇಜ್ ನದಿಗೆ ಕಟ್ಟಲಾಗಿದೆ. ತುಂಬಾ ಇಂಪಾರ್ಟೆಂಟು, ಕೇಳೋ ಚಾನ್ಸಸ್ ತುಂಬಾ ಇದೆ. ನೋಡಿ, ಪಂಜಾಬ್, ಹರಿಯಾಣ, ರಾಜಸ್ಥಾನ್ ಪ್ರಮುಖ ರಾಜ್ಯಗಳಲ್ಲಿ ಇರ್ತದೆ ಇದು. ನದಿಗಳ ಹಳೆಯ ಹೆಸರು ನೋಡೋದಾದರೆ ಇದಿಷ್ಟು ಸಾಟ್ಲೇಜ್ ನದಿ ಆದರೆ ಹಳೆಯ ಹೆಸರು, ಹೊಸ ಹೆಸರು ನೋಡೋದಾದರೆ ಪರಿಶಿಷ್ಣ ರಾವಿ ನದಿ ಹಿಂದೆ, ಮತ್ತು ಆಸ್ಕಿನ ಜಿನಾಬ್, ಮತ್ತು ಸಟ್ಲೇಜ್ ಸತ್ರುದಿ ಹಳೆಯ ಹೆಸರು, ಮತ್ತು ಫಗ್ಗರ್ ಸರಸ್ವತಿ ನದಿ ಅಂತ ಕರಿತೀವಿ. ಅದು ಇದು ಪಾಕಿಸ್ತಾನದಲ್ಲೇ ಇದ್ಬಿಟ್ಟಿದೆ. ಇದಷ್ಟು ಇವಾಗ ನದಿ ಹರಿತಾ ಇಲ್ಲ. ಯಾವುದು? ಫಗ್ಗರ್ ಅಥವಾ ಸರಸ್ವತಿ ನದಿ. ಮುಂದೆ ನೋಡೋದಾದರೆ ನೋಡಿ, ಇಲ್ಲಿ ನೋಡ್ಬೋದು, ಕಲ್ಹಣನ ವಿರಚಿತ ರಾಜತರಂಗಿಣಿ ತಿಳಿಸುವ ವಿಷಯ ಅಂತ ಕೇಳಿದೆ. ಗೀತೆಗಳ ಸಂಗ್ರಹ, ಕಾಶ್ಮೀರದ ಚರಿತ್ರೆಗಳು, ಚಂದ್ರಗುಪ್ತನ ಆಳ್ವಿಕೆಯ ವಿವರ, ಇವ್ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ನೋಡೋದಾದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕಾಶ್ಮೀರದ ಚರಿತ್ರೆ. ಇದ್ರ ಬಗ್ಗೆ ಎಕ್ಸ್ಪ್ಲೇಷನ್ ನೋಡೋದಾದರೆ ಆಪ್ಷನ್ ಬಿ ಸರಿಯಾದ ಉತ್ತರ. ಕಾಶ್ಮೀರದ ಚರಿತ್ರೆ. ಭಾರತದ ಇತಿಹಾಸದ ಪಿತಾಮಹ ಯಾರು ಅಂತ ಕೇಳಿದ್ರೆ ಕಲ್ಹಣನ ಪ್ರಸಿದ್ಧ ಕೃತಿ ಯಾವುದು ಅಂದರೆ ರಾಜತರಂಗಿಣಿ. ಇದು ಯಾವುದ್ರ ಬಗ್ಗೆ ತಿಳಿಸ್ತದೆ ಅಂದರೆ ಕಾಶ್ಮೀರದ ಇತಿಹಾಸದ ಬಗ್ಗೆ ತಿಳಿಸ್ತದೆ. ಮತ್ತು ಮೋಹನ ತರಂಗಿಣಿ ಅಂತ ಇವೆರಡು ಕನ್ಫ್ಯೂಸ್ ಆಗೋದು ಬೇಡ. ಮೋಹನ ತರಂಗಿಣಿ ಯಾರು ಬರೆದವರು? ಕನಕದಾಸರು, ಕನ್ನಡದ ಕನಕದಾಸರು. ರಾಜತರಂಗಿಣಿ ಕಲ್ಹಣ, ಭಾರತದ ಇತಿಹಾಸದ ಪಿತಾಮಹ ಕಲ್ಹಣ. ಮತ್ತು ಬಿಲ್ಹಣ ಅಂತ ಬರ್ತಾರೆ, ಅವರು ವಿಕ್ರಮಾಂಕ ದೇವಚರಿತೆ ಅವರ ಕೃತಿಯಾಗಿರ್ತದೆ. ಇದಿಷ್ಟು ಇದ್ರ ಬಗ್ಗೆ ತಿಳಿಸೋದಾದರೆ ಮುಂದಿನ ಪ್ರಶ್ನೆ ನೋಡೋಣ. ಇಂಪಾರ್ಟೆಂಟ್ ಮಾತ್ರ ನಾನು ಹೇಳೋದು, ತುಂಬಾ ಇಂಪಾರ್ಟೆಂಟ್ ಕ್ವಶನು. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಸಂವಿಧಾನದಲ್ಲಿ ಎಷ್ಟು ಬಗೆಯ ತುರ್ತು ಪರಿಸ್ಥಿತಿಗಳಿದೆ ಅಂತ, ತುರ್ತು ಪರಿಸ್ಥಿತಿಯ ವ್ಯವಸ್ಥೆ ಇದೆ ಅಂತ ಕೇಳಿದ್ದಾರೆ. ಇಲ್ಲಿ ನೋಡೋದಾದರೆ 2, 4, 3 ಯಾವುದು ಅಲ್ಲ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು 3.
ಇದರ ಎಕ್ಸ್ಪ್ರೆಷನ್ ನೋಡೋದಾದರೆ ಬನ್ನಿ ಇಲ್ಲಿ. ಸರಿಯಾದ ಉತ್ತರ C3. ಓಕೆ. ಸಂವಿಧಾನದ 18ನೇ ಭಾಗದಲ್ಲಿ 352ರಿಂದ 360ನೇ ವಿಧಿಯವರೆಗೆ ತುರ್ತು ಪರಿಸ್ಥಿತಿ ಬಗ್ಗೆ ಹೇಳ್ತಾರೆ. ನಮ್ಮ ಸಂವಿಧಾನದಲ್ಲಿ 352ನೇ ವಿಧಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಬಗ್ಗೆ ಹೇಳ್ತದೆ. 352ನೇ ವಿಧಿ 356ನೇ ತಿದ್ದುಪಡಿ 356ನೇ ತಿದ್ದುಪಡಿ ಏನರ ಬಗ್ಗೆ ಹೇಳ್ತದೆ ಅಂದರೆ ರಾಜ್ಯ ತುರ್ತು ಪರಿಸ್ಥಿತಿ ಬಗ್ಗೆ ತಿಳಿಸ್ತದೆ. 360ನೇ ವಿಧಿ ಏನು ಹೇಳ್ತದೆ ಅಂದರೆ ಹಣಕಾಸಿನ ತುರ್ತು ಪರಿಸ್ಥಿತಿ ಬಗ್ಗೆ 366ನೇ ವಿಧಿ ಹೇಳ್ತದೆ. ಇದುವರೆಗೂ ನಮ್ಮ ಕರ್ನಾಟಕದ ರಾಜ್ಯದಲ್ಲಿ 356ನೇ ಕಾಲಂ ರಾಜ್ಯ ತುರ್ತು ಪರಿಸ್ಥಿತಿ 6 ಬಾರಿ ಹೇರಲಾಗಿದೆ. ಕೇಳ್ತಾರೆ ರಾಜ್ಯ ತುರ್ತು ಪರಿಸ್ಥಿತಿ ಎಷ್ಟು ಬಾರಿ ಬಂದಿದೆ ಕರ್ನಾಟಕ ಅಂದರೆ 6 ಬಾರಿ ಬಂದಿದೆ. ಯಾವ ಕಾಲಂನಡಿ 356ನೇ ಕಾಲಂನಡಿ ಬಂದಿದೆ ಎಂದು ಹೇಳಬೇಕಾಗ್ತದೆ. ಇದಿಷ್ಟು ಈ ಪ್ರಶ್ನೆಗಳಾಗಿರ್ತವೆ. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದಷ್ಟು ಪ್ರಶ್ನೆಗಳನ್ನು ತರ್ತೇನೆ. ಇನ್ನೂ ಯಾರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.